ನೋಡಿದ್ರೆ ದೇವ್ರ ಸತ್ವಾಗ್ಲೂ ಸಿದ್ಧ ಆಯ್ತೀರಾ ಗೈಸ್, ಅಷ್ಟು ಸಕ್ಕತ್ತಾಗಿದೆ ಅಂದ್ರೆ ನೋಡು. ಮಂಚಿನ ಮೇಲೆ ಮಲ್ಗೋ ಕೂಡ ತೊಳಿತೀನಿ. ಮತ್ತೆ ನಾನು ಯಾವತ್ತೇ ಚಿಕನ್ ತಂದ್ರು ಅದು ನಂಗೆ ಅಭ್ಯಾಸ. ಸೊ ನೀವ್ ಎಷ್ಟು ಜನ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಈ ಒಂದು ತಲೆ ಇರುತ್ತಲ್ಲ ಗೈಸ್ ಕೋಳಿದು, ಚಿಕನ್ ಸಾರ್ ಚೆನ್ನಾಗಿ ಮಾಡ್ತೀಯ. ಹೌದಾ, ಇಷ್ಟ ಆಯ್ತಾ ಗೈಸ್? ಈ ಹುಡುಗ ಅಂತೂ ಸಾಕ್ ಮಾಡ್ತಾನೆ. ವಿಷ್ಣು ಏನಪ್ಪ ಅಡುಗೆ ಮಾಡಕ್ ಬಿಡಲ್ಲ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ, ಬಟ್ ಸ್ಟಿಲ್ ಹೇಳೋ ಕರ್ತವ್ಯ ನಂದು ಹೇಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮಾಡ್ತಾ ಇದ್ದೀನಿ ಕೋಳಿ ಸಾಂಬಾರ್, ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವಿಷ್ಣು, ಹಾಯ್ ವಿಷ್ಣು. ಹಾಯ್ ಹಾಯ್ ವಿಷ್ಣು ಮಾವಿನ ಹಣ್ಣು ತಿಂತಿದ್ದ, ನಮ್ಮಮ್ಮ ಮಾವಿನ ಹಣ್ಣು ತಂದಿದ್ದಾರೆ. ಬರ್ತಾ ಹಾಯ್ ಮೇಡಮ್. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ ಎಲ್ಲರೂ. ನೀನು ಹೆಂಗಿದ್ಯಾ? ನಾನು ಸೂಪರ್. ಸೊ ಅಂಬಿ ಸೈಟ್ ಹತ್ರ ಕಾಂಪೌಂಡ್ ಕಟ್ಸ್ಲಿಕ್ಕೆ ಅಂತೇಳಿ ಹೋಗಿದ್ದಾನೆ ಗೈಸ್. ಅರ್ಧ ಕಟ್ಸಿದ್ದಾರೆ. ಸೊ ಅಲ್ಲಿ ಇನ್ನೂ ಸ್ವಲ್ಪ ಕಾಂಪೌಂಡ್ ಕಟ್ತಿದ್ದಾನೆ ಅಂಬಿ. ಅವನು ಎಷ್ಟು ಅರ್ಜೆಂಟ್ ಅಂತ ಅಂದ್ರೆ ಗೈಸ್, ಅವನು ಅನ್ಕೊಂಡಿರೋ ಕೆಲಸ ಅವತ್ತೇ ಆಗ್ಬಿಡ್ಬೇಕು ಅವನಿಗೆ, ಅಷ್ಟು ಅರ್ಜೆಂಟ್ ಇದ್ದಾನೆ ಅಂಬಿ. ಹೋಗಿದ್ದಾನೆ ಕಟ್ಸಕ್ಕೆ ಅಂತೇಳಿ. ಅಂಬಿ ತಮ್ಮ, ಅಂಬಿ ಮಾವನ್ ಮಗ ಒಬ್ಬ, ಪವನಣ್ಣ ಮತ್ತೆ ನವಾಜಣ್ಣ. ಸೊ ಇಷ್ಟು ಜನ ಹೋಗಿದ್ದಾನೆ. ಅವ್ನು ಅಲ್ಲಿ ವ್ಲಾಗ್ ಮಾಡ್ತಾ ಇರ್ತಾನೆ. ಸೊ ನಾನು ಮನೇಲಿ ಇಲ್ಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಈ ವ್ಲಾಗ್ ನಾಳೆನೇ ಅಪ್ಲೋಡ್ ಆಗುತ್ತೆ. ಇನ್ನು ಸೈಟ್ ಹತ್ರ ನಾನು ಕೂಡ ಹೋಗ್ಬೇಕು. ಅರ್ಧ ಕಾಂಪೌಂಡ್ ಆಗುತ್ತೆ ಅಷ್ಟೇ ಇವತ್ತು. ಸೊ ನಾಳೆ ಇನ್ನೂ ಅರ್ಧ ಇರುತ್ತಲ್ಲ, ಸೊ ಅವಾಗ ನಾನು ಹೋಗಿ ನಾಳೆ ಅಲ್ಲಿ ಎಲ್ಲ ವ್ಲಾಗ್ ಮಾಡಿ ಅದನ್ನ ಬಿಡಕ್ಕೆ ನಾಡಿದ್ದಾಗುತ್ತೆ ವ್ಲಾಗ್ನ. ಇದನ್ನ ನಾಳೆನೇ ಅಪ್ಲೋಡ್ ಮಾಡ್ತೀನಿ ನಾನು ವ್ಲಾಗ್. ಸೊ ಫಸ್ಟ್ ಈ ವ್ಲಾಗ್ ಬರುತ್ತೆ. ಇವತ್ತು ಈಗ ಚಿಕನ್ ಸಾಂಬಾರ್ ಮಾಡೋಣ. ಯಾಕೆ ಅಂತಂದ್ರೆ ನಾಳೆ ಶನಿವಾರ ಆಗಿರೋದ್ರಿಂದ ನಾವು ಚಿಕನ್ ತಿನ್ನಂಗಿಲ್ಲ. ನಮಗೆ ಅದೇನೋ ಗೊತ್ತಿಲ್ಲ ಗೈಸ್, ನಿಮ್ಗೂ ಹೀಗೇನಂತ ಒಂದ್ಸತಿ ಕಮೆಂಟಲ್ಲಿ ತಿಳಿಸಿ. ಯಾವತ್ತು ನಾವು ತಿನ್ನಲ್ಲ, ಅದೇ ವಾರ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಮನ್ಸನ್ನ ತಡೆದಿಡ್ಕೊಂತೀವಿ. ಅದು ದೇವ್ರ ಪರೀಕ್ಷೆ ಮಾಡ್ತಾನೋ ಏನೋ ಗೊತ್ತಿಲ್ಲ, ಬಟ್ ಅವತ್ತೇ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತೇ ತಿನ್ಬಿಡೋಣ, ನಾಳೆ ಆಸೆ ಇರಲ್ಲ ಅಂತ ಹೇಳಿ. ವಿಷ್ಣು ಫುಲ್ ಬ್ಯಾಟಿಂಗಾ? ಫುಲ್ ಬ್ಯಾಟಿಂಗಾ? ಅಮ್ಮಂಗಿಲ್ವಾ? ಅಮ್ಮ ಕೂಡ ನನಗೆ ಕೊಡಲ್ವಾ? ಅಮ್ಮ ಕೊಡಮ್ಮ, ತಿನ್ಸು ಮಗನೇ. ಅಮ್ಮಗೆ ಚೆನ್ನಾಗಿರೋದೆಲ್ಲ ಕೊಡಲ್ಲ ಗೈಸ್, ಅವನಿಗೆ ಏನೋ ಇಷ್ಟ ಆಗಲ್ಲ ಮಾತ್ರ ತಿನ್ನಿಸ್ತಾನೆ ನನಗ. ತಿನ್ಸು ಅಮ್ಮಂಗೆ. ಅಮ್ಮನ್ ಅಮ್ಮ, ಥ್ಯಾಂಕ್ ಯು ಅಮ್ಮನ್. ಚಿನ್ನಿ ಇನ್ನೇನು ಸೀಸನ್ ಮುಗಿತಲ್ಲ, ಅದಕ್ಕೆ ನಮ್ಮಮ್ಮ ಅವ್ರ ಫ್ಯಾಕ್ಟ್ರಿ ಹತ್ರ ಐತಂತ ತಂದ್ರು ಗೈಸ್. ಇವಾಗ ಹೇಗೆ ಮಾಡೋದು ಏನು ಎತ್ತ ಅಂತ ನೋಡ್ಕೊಳ್ಳಿ. ಸೊ ಈ ಚಿಕನ್ ಸಾಂಬಾರ್ ಒಂದ್ಸತಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಗೈಸ್. ಈಗ ಚಿಕನ್ ಸಾಂಬಾರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ. ಸೊ ಇದು ಒಗ್ಗರಣೆಗೆ. ಇನ್ನು ಇದು ಸ್ಪೈಸಸ್, ಚಕ್ಕೆ, ಲವಂಗ. ಚಕ್ಕೆ ಒಂದು ಸ್ವಲ್ಪ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ಜಾಸ್ತಿ ಹಾಕಿದ್ರೂ ಸಾಂಬಾರು ಹಾಳಾಗುತ್ತೆ, ಕಮ್ಮಿ ಹಾಕಿದ್ರೂ ಕೂಡ ಸಾಂಬಾರು ಚೆನ್ನಾಗಿರಲ್ಲ. ಸೊ ನೀವು ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟು ಚಿಕನ್ಗೆ ಸೊ ನಾನು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಗಸಗಸೆ, ಆಮೇಲೆ ಇದು ಕಾಳು ಮೆಣಸು, ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಉರ್ಗಡ್ಲೆ, ಇಷ್ಟು ಇದೆ ಇದರಲ್ಲಿ ಸ್ಪೈಸಸ್ಸು. ಆಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೇಕು, ಒಂದು 3. ಇನ್ನು ಈ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನು ಮಿಕ್ಕಿರೋ ಇಷ್ಟು ಪದಾರ್ಥಗಳು ಎಕ್ಸೆಪ್ಟ್ ದಿಸ್ ಆ್ಯಂಡ್ ಇದನ್ನು ಬಿಟ್ಟು ಇನ್ನಿಷ್ಟು ಪದಾರ್ಥಗಳನ್ನ ನಾವು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಇದು ಒಗ್ಗರಣೆಗೆ ಅಂತ ಹೇಳಿ, ಚಿಕನ್ಗೆ ಒಗ್ಗರಣೆ ಕೊಡ್ತೀವಲ್ಲ ಅದಕ್ಕೆ ಅಂತೇಳಿ ಸಪ್ರೇಟ್ ಈರುಳ್ಳಿ ಎತ್ತಿಕೊಂಡಿದ್ದೀನಿ. ಇದು ಅಷ್ಟೇ ಒಗ್ಗರಣೆಗೆ ಕೊಡ್ಬೇಕಾದ್ರೆ ಚಿಕನ್ ಮೇಲ್ಗಡೆ ಕೊತ್ತಂಬರಿ ಮತ್ತು ಪುದೀನ ಹಾಕೋಕ್ಕೆ. ಸೊ ರುಬ್ಬಕ್ಕೆ ಅಂತೇಳಿ ಬರೀ ಕೊತ್ತಂಬರಿ ಮಾತ್ರ ಹಾಕೊಳ್ಳಿ, ಜಾಸ್ತಿ ಪುದೀನ ಸೊಪ್ಪು ಹಾಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ನಾನು ಈಗ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ, ಬಿಕಾಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ತೊಳ್ಕೊಂಡು ಬರ್ತೀನಿ ಗೈಸ್. ಈಗ ಉಪ್ಪಾಕಿ ಚಿಕನ್ ನೀಟಾಗಿ ತೊಳಿತಾ ಇದ್ದೀನಿ. ಆಲ್ರೆಡಿ 2 ಸತಿ ನೀರನ್ನು ತೊಳ್ತಿದ್ದೀನಿ. ಚಿಕನ್, ನಾನ್ ವೆಜ್ ಯಾವುದೇ ಬಂದ್ರು ಅಷ್ಟೇ ನನಗಂತೂ ಪರ್ಫೆಕ್ಟ್ ಆಗಿ ತೊಳಿಬೇಕು. ಒಂದು ಚೂರು ನೀಚ ಸ್ಮೆಲ್ ಬಂದ್ರು ಹಂಗೆ ತಿನ್ನಲ್ಲ ಗೈಸ್. ಅಷ್ಟು
ಅಷ್ಟು ನಾಜುಕಿದ್ದಾನೆ ಗೈಸ್. ಅಂಬಿ ಒಂದೇ ಒಂದು ಚೂರು ಕೂಡ ನೀಚ್ ಬಂತು ಅಂತಂದ್ರೆ ಅವ್ನ್ ಒಂದ್ ಸ್ವಲ್ಪನೂ ತಿನ್ನೋದೇ ಇಲ್ಲ. ನಮ್ಮ ಮನೇಲಿ ಅವ್ನ್ದು ಒಂದ್ ಸ್ವಲ್ಪ ಭಯ ನನಗೆ, ಯಾಕಂದ್ರೆ ತಿನ್ಬಿಡಲ್ಲ ಅಂತೇಳಿ. ಅದು ಅಲ್ಲದೆ ಆಗಿನ ಕಾಲದಲ್ಲಾದ್ರೆ ಚೆನ್ನಾಗಿರ್ತಿತ್ತು ಚಿಕನ್. ಈಗಿನ ಕಾಲದಲ್ಲಿ ಚಿಕನ್ಗೂ ಕಾಯಿಲೆ ಬರುತ್ತೆ, ಅದ್ ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ಭಯ ಪಡಿಸ್ಬಿಡ್ತಾರೆ. ಅದಕ್ಕೆ ಯಾಕೆ ಸುಮ್ನೆ ರಿಸ್ಕ್ ಅಂತೇಳಿ ನೀಟಾಗಿ ಉಪ್ಪಾಕಿ ಒಂದೊಂದ್ ಪೀಸ್ನು ಕೂಡ ತೊಳಿತೀನಿ. ಮತ್ತೆ ನಾನು ಯಾವತ್ತೇ ಚಿಕನ್ ತಂದ್ರು ಅದ್ ನಂಗೆ ಅಭ್ಯಾಸ. ಸೊ ನೀವ್ ಎಷ್ಟ್ ಜನ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಈ ಒಂದು ತಲೆ ಇರುತ್ತಲ್ಲ ಗೈಸ್ ಕೋಳಿದು, ಹಾಕಲ್ಲ, ಯಾವುದೇ ಕಾರಣಕ್ಕೂ ಸಾಂಬಾರ್ ಹಾಕಲ್ಲ, ನಾನು ತೆಗ್ದು ಬಿಡ್ತೀನಿ. ಒಂದೊಂದ್ ಟೈಮ್ ಈ ಕಾಲು ಕೂಡ ಹಾಕಲ್ಲ, ಬಟ್ ಅಂಬಿಗೆ ಇಷ್ಟ. ಸೊ ಅದಕ್ಕೋಸ್ಕರ ಒಂದೊಂದ್ ಟೈಮ್ ಕಾಲು ಹಾಕ್ತೀನಿ. ಬಿಟ್ರೆ ತಲೆ ಅಂತೂ ಯಾವುದೇ ಕಾರಣಕ್ಕೂ ಹಾಕಲ್ಲ. ಅದ್ ನನ್ಗೆ ಅಭ್ಯಾಸ ಅಂಡ್ ನನ್ಗೆ ಇಷ್ಟ ಕೂಡ ಆಗಲ್ಲ ಅದು. ಸೊ ಇವಾಗ ಉಪ್ಪಲ್ಲಿ ಒಂದ್ಸತಿ ತೊಳಿತೀನಿ, ಅದಾದ್ಮೇಲೆ ಅರ್ಶನ ಹಾಕಿ ಒಂದ್ಸತಿ ತೊಳಿತೀನಿ. ಅದಾದ್ಮೇಲೆ ನಾನು ಪ್ಲೇನ್ ವಾಟರ್ ಅಲ್ಲಿ ಒಂದ್ಸತಿ ತೊಳಿತೀನಿ. ಯಾಕೆ ಬೇಕು ಸುಮ್ನೆ ಅಂತ ಹೇಳಿ ಅಷ್ಟೇ. ಅರ್ಶನ ಹಾಕಿದ್ರೆ ಎಲ್ಲ ಹೋಗುತ್ತಲ್ವಾ, ಉಪ್ಪು ಹಾಕಿದ್ರೆ ಎಲ್ಲ ಹೋಗುತ್ತಲ್ವಾ. ಸೊ ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಂಡು ಸಿಗ್ತೀನಿ ಗೈಸ್. ಯಾಕಂದ್ರೆ ನಮ್ಮಮ್ಮ ಬ್ಲಾಗ್ ಹಿಡಿತಿದ್ದಾರೆ, ಇವ್ನ ಇಟ್ಕೊಳ್ಳೋರು ಯಾರಿಲ್ಲ. ಸೊ ಈ ತರ ತೊಳ್ಕೊಂತೀನಿ ಅಂತ ಹೇಳಿದೀನಿ ಅಷ್ಟೇ. ಇಷ್ಟು ಚೆನ್ನಾಗಿ ಚಿಕನ್ನ ವಾಶ್ ಮಾಡಿದ್ದೀನಿ. ಇವಾಗ ಈ ಕಡೆ ಚಿಕನ್ಗೆ ಒಗ್ಗರಣೆ ಹಾಕ್ಬೇಕಲ್ವಾ, ಸೊ ಅದಕ್ಕೆ ಕುಕ್ಕರ್ ತೊಳೆದಿಟ್ಟಿದ್ದೀನಿ. ಇವಾಗ ಚಿಕನ್ಗೆ ಹೇಗೆ ಒಗ್ಗರಣೆ ಕೊಡ್ತೀನಿ ಅಂತ ತೋರಿಸ್ತೀನಿ. ಇದು ನಾನು ಹೇಗೆ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತಾ ಇರೋದು. ಒಂದೇ ಒಂದ್ಸತಿ ತಿಂದು ನೋಡಿ ಗೈಸ್, 100% ನೀವು ಫಿದಾ ಆಗ್ತೀರಾ. ಚೆನ್ನಾಗಿರುತ್ತೆ. ಬಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾದ್ರೆ ತುಂಬ ಹುಷಾರಾಗಿರಿ. ಅಂದರೆ ಹೆಚ್ಚು ಕಮ್ಮಿ ಹಾಕಿದ್ರೆ ಮಿಸ್ಟೇಕ್ ಆದರೆ ನಾನು ಹೊಣೆ ಅಲ್ಲ. ಆಮೇಲೆ ಕಾವ್ಯ ಹಿಂಗೆ ಹೇಳಲು ಸಾಂಬಾರು ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂತ ಬೈಕೊಬಿಡಿ. ಸೊ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾದ್ರೆ ನೋಡಿ ಮಾಡಿ ಸಾಂಬಾರು ತಕ್ಕನಂತೆ ಹಾಕಿ ಅಷ್ಟೇ ಗೈಸ್. ಅದೆಲ್ಲ ಸಾಂಬಾರಿಗೆ ಉಪ್ಪು ಖಾರ ಹಾಕೋದು ಪ್ರತಿಯೊಂದು ಕರೆಕ್ಟಾಗಿದ್ದರೆ ನೀವು ಹೇಗೇ ಮಾಡಿದ್ರೂ ಸಾಂಬಾರು ಟೇಸ್ಟ್ ಆಗಿರುತ್ತೆ. ಸೊ ಈಗ ಕಾಯ್ದಿದೆ, ಇದು ಎಣ್ಣೆ ಹಾಕಿ ಒಗ್ಗರಣೆ ಹೇಗೆ ಕೊಡ್ತೀನಿ ಅಂತ ತೋರಿಸ್ತಿದ್ದೆ ಗೈಸ್. ನಾನೀಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಲೈಟಿಶ್ ಪಿಂಕ್ ಬಂದಿದೆ, ಬಟ್ ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಆಗ ನಾನು ಚಿಕನ್ನ ಹಾಕ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಸ್ಕೊತೀನಿ ಗೈಸ್. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಈಗ ಚಿಕನ್ ಹಾಕಬೇಕು. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಚಿಕನ್ ಹಾಕ್ತೀನಿ. ಆಲ್ಮೋಸ್ಟ್ ಒಗ್ಗರಣೆ ಎಲ್ಲರೂ ಇದೇ ಥರನೇ ಕೊಡೋದು, ಬಟ್ ಇನ್ ಡೀಟೇಲ್ ಆಗಿರಲಿ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಈಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕೆ ಜಿ ತಂದಿದ್ದಾನೋ ಏನೋ ಗೊತ್ತಿಲ್ಲ ಅಂಬಿ. ಸೊ ಯಾರಾದರೂ ವೆಜಿಟೇರಿಯನ್ ಇದ್ದರೆ ಐ ಆಮ್ ವೆರಿ ಸಾರಿ ಗೈಸ್. ವೆಜಿಟೇರಿಯನ್ಸ್ ಇದ್ದರೆ ಬೇಜಾರು ಮಾಡ್ಕೊಳ್ಬೇಡಿಪ್ಪ ಪ್ಲೀಸ್. ವೆಜ್ಜಲ್ಲಿ ಟೊಮೊಟೊ ಬಾಟ್ ರೆಸಿಪಿ ತೋರಿಸ್ತೀನಿ ನೆಕ್ಸ್ಟು, ಬೇಜಾರಾಗಬೇಡಿ. ಇವಾಗ ನಾನ್ ವೆಜ್ ಪ್ರಿಯರೇ ನೋಡ್ಕೊಳ್ಳಿ, ಒಂದ್ಸತಿ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಏನು ಎತ್ತ ಅಂತ ಮರಿಬೇಡಿ. ಟ್ರೈ ಮಾಡಿ ಒಂದೇ ಒಂದು ಸತಿ. ಸೊ ನೀವು ಯಾವ ಥರ ಮಾಡ್ತೀರಾ, ಇದೇ ಥರ ಮಾಡ್ತೀರಾ ಅಂತಲೂ ಕೂಡ ತಿಳಿಸಿ. ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಸೊ ಗೈಸ್ ಈಗ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಚಿಕನ್ಗೆ ಎಷ್ಟು ಬೇಕು ಸಾಂಬಾರಿಗೆ ಈಗಲೇ ಹಾಕೋಬಿಡಿ ಉಪ್ಪು ಜಾಸ್ತಿ, ಅದು ಚಿಕನ್ ಎಲ್ಲ ಇಟ್ಕೊಂಡ್ಬಿಡ್ಲಿ ಉಪ್ಪನ್ನ. ಅದಕ್ಕೆ ನೋಡ್ಕೊಂಡು ಹಾಕಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅರಿಶಿಣ, ಅಡಿಗೆ ಅರಿಶಿಣ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಬೇಡ ಯಾಕಂದ್ರೆ ತೊಳಿಬೇಕಾದ್ರೆ ಹಾಕಿದ್ದೀನಲ್ವಾ ಅದಕ್ಕೆ. ಈಗ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಲ್ವಾ, ಸೊ ಅದನ್ನ ಹಾಕ್ತಾ ಇದ್ದೀನಿ ಇಷ್ಟೇ. ಇವಾಗ ಚಿಕನ್ ಮಸಾಲೆ ಇರುತ್ತೆ, ಫಸ್ಟ್ ಇದನ್ನು ಮಿಕ್ಸ್ ಕೊಡ್ತಿದ್ದೆ. ಬಾ ತೋರಿಸಿ. ಅರಿಶಿನ, ಉಪ್ಪು, ಕೊತ್ತಂಬರಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ನೋಡು ಕಾಣ್ತಿದೆ ಚೆನ್ನಾಗಿ. ನಮ್ಮಮ್ಮ ಗಿಡಿಯೋಕೆ ಬರಲ್ಲ, ಇಲ್ಲ ಭಯ ಆಯ್ತೈತೆ ಹೆಂಗೆ ಹಿಡಿತವ್ರೆ. ಇವಾಗ ಇದಕ್ಕೆ ಚಿಕನ್ ಮಸಾಲ ಹಾಕ್ತೀನಿ. ಸೊ ಗೈಸ್ ಈಗ ಇದಕ್ಕೆ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋದು ರೆಸ್ಟೋರೆಂಟ್ ಚಿಕನ್ ಮಸಾಲ. ಸೊ ಸ್ವಲ್ಪ ಚಿಕನ್ ಮಸಾಲ ಎಷ್ಟು ಕೆ ಜಿ ತಂದಿರ್ತೀರೋ ಅದ್ರ ಮೇಲೆ ಡಿಪೆಂಡು. ಸೊ ನೋಡ್ಕೊಂಡು ಹಾಕಿ. ಜಾಸ್ತಿ ಆದರೂ ಚಿಕನ್ ಮಸಾಲ ಪ್ರಾಬ್ಲಮ್ ಏನಿಲ್ಲ ಗೈಸ್. ಸೊ ಈಗ ಸ್ಮೆಲ್ ಆಲ್ರೆಡಿ ಬರ್ತಿದೆ ಚಿಕನ್ ಮಸಾಲ ಹಾಕಿದ ತಕ್ಷಣ. ಚೆನ್ನಾಗಿ ಇದು ಕುದಿಬೇಕು. ಅಷ್ಟರಲ್ಲಿ ನಾವೀಗ ಮಸಾಲ ಹುರ್ಕೊಳ್ಳೋಣ. ನಾವು ಬರೀ ಹಸಿ ಹಸಿದ ಹಾಕ್ತೀವಿ, ಇವಳು ಫ್ರೈ ಮಾಡಾಕ್ತಾಳೆ, ಚೆನ್ನಾಗಿರುತ್ತೆ ಟೇಸ್ಟ್. ಅಂದರೆ ಹಸಿ ಹಸಿ ಹಾಕಿ ರುಬ್ತಿದ್ರು ನಮ್ಮಮ್ಮ. ಬಟ್ ಈಗ ನಾನು ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಗೈಸ್ ಟೇಸ್ಟು. ಗ್ಯಾಸ್ಟ್ರಿಕ್ ಇರಲ್ಲ. ಗ್ಯಾಸ್ಟ್ರಿಕ್ ಇರಲ್ಲ ಒಂದು, ಮತ್ತೆ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ. ಯಾಕಂದ್ರೆ ನ್ಯಾಚುರಲ್ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ತೀನಿ, ಉಳ್ಳಾಗಡ್ಲೆ ಇದೆಲ್ಲ ನಮ್ಮಮ್ಮ ಇದು ಯಾವುದೂ ಹಾಕಲ್ಲ, ಹಂಗೆ ಮಾಡ್ತಾರೆ. ಸೊ ಇವಾಗ ಎಲ್ಲರೂ ನನ್ನ ಸಾಂಬಾರ್ಗೆನೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇವಾಗ ನಮ್ಮಮ್ಮ ಮಾಡೋದು ಮರ್ತೇ ಹೋಗ್ಬಿಟ್ಟಿದ್ದಾರೆ. ಯಾರಾದ್ರೂ ಮಾಡಿದ್ರೆ ಅಷ್ಟು ಟೇಸ್ಟ್ ಇಲ್ಲ ಅಂತಾರೆ. ಈಗ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಹೇಳಿ ಅನ್ಸುತ್ತೆ. ಸೊ ನೋಡಿ ಸಕ್ಕತ್ತಾಗಿ ಕಾಣ್ತಿದೆ ಗೈಸ್. ಇದು ಚೆನ್ನಾಗಿ ಕುದಿಲಿ, ಅಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ. ಓಕೆನಾ? ನೋಡಿ ಗೈಸ್, ಇವನು ನೋಡಿ ಅವ್ನಿಗೆ ನೀರು ಕಾಯಿಸೋ ಪಾತ್ರೆ ಹಾಟ್ ಬಾಕ್ಸ್ ಎಲ್ಲ ಚೆಲ್ಲಿ ಇಟ್ಟಿದ್ದಾನೆ. ಈಗ ಮಸಾಲ ರುಬ್ಕೊಳ್ಳೋಣ ಗೈಸ್. ಗೈಸ್ ಈ ಕಡೆ ಚಿಕನ್ ಬೇಯಬೇಕು ಈ ರೀತಿ. ಈ ಕಡೆ ಒಂದು ಎಣ್ಣೆಗೆ ಒಂದು 4 ಒಣಮೆಣಸಿನ್ಕಾಯಿ, ಅದಾದಮೇಲೆ
ಶುಂಠಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತೀರಲ್ವ, ಜಾಸ್ತಿ ಒಂದು 2-3 kg ಮಾಡ್ತೀರಾ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಹೆಚ್ಚಿಟ್ಕೊಂಡಿರೋದು. ಅದಾದ ನಂತರ ಈರುಳ್ಳಿ, ಪುದೀನ ಸ್ವಲ್ಪ ಜಾಸ್ತಿ ಐತೆ ಅನ್ಸುತ್ತೆ, ಇಲ್ಲ ಕಮ್ಮಿನೇ ಹಾಕಿದ್ದೀನಿ, ಜಾಸ್ತಿ ಕೊತ್ತಂಬರಿನೇ ಹಾಕಿದ್ದೀನಿ. ಈಗ ಒಬ್ಬಳೇ ವ್ಲಾಗ್ ಮಾಡ್ತಾಯಿದ್ದೀನಿ, ಇಟ್ಕೊಳ್ಳೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಈರುಳ್ಳಿ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಹಾಕ್ಬಿಟ್ಟು ಈಗ ನೀಟಾಗಿ ಚಿಕನ್ ಬೇಯ್ತಿದೆ ಈ ಕಡೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿ ಒಂದ್ಸತಿ ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ ಸಾಂಬಾರು, ಸೂಪರಾಗಿರುತ್ತೆ. ಒಂದ್ಸತಿ ಚಿಕನ್ ಫ್ರೈ ಕೂಡ ಟ್ರೈ ಮಾಡ್ತೀನಿ ಗೈಸ್ ಅಂತ ಹೇಳ್ತೀನಿ ಆಯಿತಾ, ವ್ಲಾಗಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡ್ತೀನಿ ನಾನು ಅಂತೇಳಿ. ಅದು ಗ್ರೀನ್ ಕಲರ್ ಚಿಕನ್ ಫ್ರೈ, ಇದು ಸಾಂಬಾರು. ಜಾಸ್ತಿ ಏನು ಬೇಡ, ಒಂದು 2-3 ನಿಮಿಷ ಲೈಟಾಗಿ ಬಾಡಿಸ್ಕೊಳ್ಳಿ ಅಷ್ಟೇ. ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದು 3 ನಿಮಿಷ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಇದಾದಮೇಲೆ ಈಗ ನಾವು ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಕಾಳು ಮೆಣಸು, ಒಂದು 4-5 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಉರ್ಗಡ್ಲೆ, ಇಷ್ಟನ್ನು ಹಾಕ್ಬೇಕಿದೆ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಗಮ್ ಅಂತ ಇರುತ್ತೆ ಗೊತ್ತಾ ಗೈಸ್, ನೀವು ಫ್ರೈ ಮಾಡಬೇಕಾದ್ರೆ ಸಖತ್ತಾಗಿ ಗಮ್ ಅಂತ ಇರುತ್ತೆ ಫ್ರೈ ಮಾಡಬೇಕಾದ್ರೆ, ತಿನ್ನಬೇಕು ಅನಿಸ್ತಾ ಇರುತ್ತೆ ಆಗಲೇ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಫ್ರೈ ಮಾಡಬೇಡಿ, ಇದು ಹೀಗೆ ಇರಬೇಕು ಜಾರಲ್ಲೇ. ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಳ್ಬೇಕು. ಒಂದು ನಿಮಿಷ ಬಾಡಿಸ್ಕೊಂಡ್ರು ಸಾಕು ಟೊಮೊಟೊನ. ಇದೆಲ್ಲ ನೀಟಾಗಿ ಈಗ ಹಸಿ ವಾಸನೆ ಹೋಗ್ಬೇಕು ಗೈಸ್. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ಈಗ 1 ನಿಮಿಷ ಬಾಡಿಸ್ಕೋಬೇಕು ಗೈಸ್. ಈಗ ಟೊಮೊಟೊನ ಹಾಕಿ 1 ನಿಮಿಷ ಬಾಡಿಸ್ಕೊಂಡ್ಮೇಲೆ ಖಾರದ ಪುಡಿ ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಣಮೆಣಸಿನಕಾಯಿ ಕೂಡ 4 ಹಾಕಿರ್ತೀರಾ, ಸೊ ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ನಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೊತಾ ಇದ್ದೀನಿ. ಈಗ ನೆಕ್ಸ್ಟು ಇದು ನಮ್ಮ ಅಮ್ಮ ಮಾಡಿಸ್ಕೊಡ್ತಿರೋಂಥ ಧನಿಯಾ ಪೌಡ್ರು, ಇದು ಧನಿಯಾ ಪುಡಿ. ಸೊ ಇದನ್ನು ಅಷ್ಟೇ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟಿರಿ ಈ ಟೈಮಲ್ಲಿ. ಸೊ ಸಣ್ಣ ಉರಿಯ ಕಡೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಇವಾಗ ಧನಿಯಾ ಪುಡಿ ಹಾಕೊಂಡ್ಮೇಲೆ 1 ನಿಮಿಷ ಜಸ್ಟ್ ಆಫ್ ಮಾಡಿ, ಫಸ್ಟು ಆಫ್ ಮಾಡಿಬಿಟ್ಟು ಇಲ್ಲಿ ತೋರಿಸಿ. ಈ ರೀತಿ ಒಂದು ಸಣ್ಣದಾಗಿ ಮಿಕ್ಸ್ ಕೊಡಿ. ಇಷ್ಟು ಆಫ್ ಮಾಡಿಬಿಟ್ಟು ಮಿಕ್ಸ್ ಕೊಡಿ. ಹಾಕೋವರೆಗೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕಿದ ತಕ್ಷಣ ಆಫ್ ಮಾಡಿ ಈ ರೀತಿ ಬಿಡಿ. ಇದು ನೀಟಾಗಿ ಎಲ್ಲ ಹಾರಬೇಕಿದು, ಅಂದರೆ ಬಿಸಿ ಇರುತ್ತಲ್ಲ ಹಾಗೆ ರುಬ್ಕೋಬೇಡಿಯಪ್ಪ, ಸಿಡಿದು ಬಿಡುತ್ತೆ ಆಮೇಲೆ. ಹುಷಾರು ನೋಡ್ಕೊಂಡು ಮಾಡಿ. ಅಡುಗೆ ಮಾಡ್ಬೇಕಾದ್ರೆ ಜೋಪಾನವಾಗಿರಿ ಹೆಣ್ಮಕ್ಳ, ಟೆನ್ಷನ್ ತೊಗೊಂಡು ಅಡುಗೆ ಮಾಡೋಕೆ ಹೋಗ್ಬೇಡಿ ಅಷ್ಟೇ. ತೋರಿಸಿದ್ದು ನಾನು ಅಷ್ಟೇ ಗೈಸ್. ಈಗ ಇದು ತಣ್ಣಗಾದ್ಮೇಲೆ ಆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಇದನ್ನು ಹಾಕಿ ರುಬ್ಬಿ ಇದಕ್ಕೆ ಹಾಕಿ ಮುಚ್ಚಿ ವಿಷಲ್ ಹೊಡಿಸ್ಕೊಂಡ್ರೆ ಅಷ್ಟೇ ಗೈಸ್, ಮುಗೀತು. ನನ್ನ ಮಗ ಅಂತೂ ಒಂದು ಸ್ವಲ್ಪನೂ ನೆಮ್ಮದಿಯಾಗಿ ಅಡುಗೆ ಮಾಡೋಕೆ ಬಿಡ್ತಾ ಇಲ್ಲ. ಇವಾಗ ಇದು ಸ್ವಲ್ಪ ಹಾರಲಿ, ಒಂದು 10 ನಿಮಿಷ ಬೇಕು, ಇದು ಪೂರ್ತಿ ತಣ್ಣಗಾಗಲ್ಲ. ಸೊ ಈ ಕಡೆ ನೋಡಿ ಚಿಕನ್ ಬೇಯ್ತಿದೆ, ಗಮ್ಮಂತಿದೆ. ಸೊ ಸಿಗುವ ಗೈಸ್. ನೀರು ಹಾಕಿದ್ದೀನಿ, ಎಲ್ಲ ಫುಲ್ಲು ಕೂಲ್ ಆಗಿದೆ, ಅದು ಹುರಿದಿಟ್ಕೊಂಡಿರೋದೆಲ್ಲ. ಈಗ ಪೇಸ್ಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಫೈನಲಿ ರುಬ್ಕೊಂಡು ಬಂದೆ. ಈಗ ಇದನ್ನು ಇದಕ್ಕೆ ಹಾಕಿ ಸಿಗ್ತೀನಿ ಗೈಸ್. ನೋಡ್ತಾ ಇದ್ದೀರಾ ಎಷ್ಟು ಎಮ್ಮೆಯಾಗಿ ಕಾಣ್ತಿದೆ ಅಂತ ಹೇಳಿ. ಸೊ ಇದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ. ನಿಮಗೆ ತೆಳು ಬೇಕು ಅಂದರೆ ತೆಳುಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ. ನಮ್ಮನೇಲಿ ತೀರಾ ಗಟ್ಟಿಗಿದ್ರು ತಿನ್ನಲ್ಲ, ತೀರಾ ತೆಳುಗಿದ್ರು ತಿನ್ನಲ್ಲ. ಸೊ ಮೀಡಿಯಮ್ ಆಗಿರಬೇಕು. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಸಿಗ್ತೀನಿ ಗೈಸ್. ಈ ಹುಡುಗ ಅಂತೂ ಸಾಕು ಮಾಡ್ತಾನೆ. ವಿಷ್ಣು ಏನಪ್ಪ ಅಡುಗೆ ಮಾಡೋಕೆ ಬಿಡಲ್ಲ, ಏನಿಲ್ಲ. ಸೊ ಗೈಸ್ ಕೊನೆಗೂ ನನಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು, ತೆಳು ಗಟ್ಟಿ ಅದೆಷ್ಟು ಬೇಕೋ ಅಷ್ಟು ನಮ್ಮ ಫ್ಯಾಮಿಲಿಗೆ, ಅಂದರೆ ನಮ್ಮ ಮನೆಯವರಿಗೆ, ನಮ್ಮ ಯಜಮಾನರಿಗೆ. ಸೊ ಯಾರಿಗೆ ಎಷ್ಟೆಷ್ಟು, ಒಬ್ರೊಬ್ರಿಗೆ ಸಾಂಬಾರು ಫುಲ್ ತೆಳು ಇರಬೇಕು, ಒಬ್ರೊಬ್ರಿಗೆ ಸಾಂಬಾರು ಫುಲ್ ಗಟ್ಟಿ ಇರಬೇಕು. ಸೊ ಅದಕ್ಕೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನಾವು ನೀರು ಹಾಕ್ಬಿಟ್ಟು ಈಗ ವಿಜಿಲ್ ಹೊಡ್ಸೋಕ್ಕೆ ಅಂಥೇಳಿ ಕುಕ್ಕರ್ ಮುಚ್ಚಿ ಬಂದಿದ್ದೀನಿ ಈಗ. ಸೊ ವಿಜಿಲ್ ಹೊಡ್ಸಿದ್ಮೇಲೆ ಹೇಗಿರುತ್ತೆ ಸಾಂಬಾರು ಅಂತ ನಾನು ನಿಮ್ಗೆ ಹೇಳ್ತೀನಿ ಗೈಸ್. ನನ್ನ ತಮ್ಮ ಇವಾಗ ಚಾಕ್ಲೇಟ್ ಕೊಡಿಸ್ಕೊ ಬಂದಿದ್ದಾನೆ. ಅಮ್ಮ ತಗೋ ಅಂತ ಹೇಳ್ತಾನೆ. ಯಾರು ಕೊಡಿಸಿದ್ದು? ಮಾಮನ ಕೊಡಿಸಿದ್ದು ನನಗ. ಇದು ಥ್ಯಾಂಕ್ ಯು ಕಂದಮ್ಮ. ನಿನ್ 5 ಸ್ಟಾರಾ? ಯಾರು ಕೊಡಿಸಿದ್ದ ಮಾಮನ? ಮಂಜುನಾ?
ಅಜ್ಜಿಗಂತ ಕೊಡಮ್ಮ, ಅಜ್ಜಿಗಂತ ಕೊಡು. ಮತ್ ನಿನಗೆ ತ್ಯಾಗಮಯಿ ಗೈಸ್. ನಂದು ಕಿತ್ಕೊಂಡ. ಅಮ್ಮಂಗೆ ಕೊಡು ನೋಡಿ, ಅವ್ನು ಕೊಡ್ಸಿರೋ ಒಂದು ಅವನಿಗೆ ಕೊಡ್ತಾವ. ಅಮ್ಮಂಗೆ ಕೊಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೈಸ್ ಜೋಜ ಮಾಡು ಅಂದ್ರೆ ನೋಡು, ಲೋ ಮಂಚಿನ ಮೇಲೆ ಮಲ್ಗೋ. ಜೋಜ ಮಾಡು ಅಂದ್ರೆ ಅಲ್ಲೇ ಮಲಗ್ತಾನಲ್ಲ ನನ್ ಬಂಗಾರು. ಫೈನಲಿ ಕುಳ್ಳಿ ಸಾಂಬಾರು ರೆಡಿ. ನೋಡ್ತಾ ಇದ್ದೀರಾ, ಸ್ಮೆಲ್ ಏನೋ ಸೂಪರಾಗಿ ಬರ್ತಿದೆ. ಸೊ ಟೇಸ್ಟ್ ಊಟ ಮಾಡ್ಬೇಕಾದ್ರೆ ಒಬ್ರೊಬ್ರದ್ದು ರಿವ್ಯೂ ಕೇಳ್ತೀನಿ ಗೈಸ್. ಪ್ಲೀಸ್ ನೋಡಿ, ನನ್ನ ಮಗ ನೆಲ ಒರೆಸ್ತವನು. ಏನು ಚೆಲ್ದಮ್ಮ? ತೋರಿಸ್ಬಾರ್ದ ನೀನು ಒರ್ಸೋದು? ತೋರಿಸ್ಬಾರ್ದ? ಏನು ಚೆಲ್ದೆ? ಏನಾದರೂ ಚೆಲ್ಲಿದ್ರೆ ಗೈಸ್ ಅವ್ನು ಒರೆಸ್ತಾನೆ. ಇದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಇದೆ, ಸೊ ಹೇಳ್ತೀನಿ ತಡೀರಿ. ಆಂಟಿ ಹೇಗಿದೆ ಊಟ? ಸೂಪರ್ ಆಗಿ ಮಾಡ್ಯಾಳ. ಸುಳ್ಳು ಹೇಳ್ತೀನಿ, ನಿಜ ಹೇಳ್ತಿದ್ರು. ಚೆನ್ನಾಗೈತಿ. ಚಿಕನ್ ತೋರ್ಸು. ಚೆನ್ನಾಗಿ ಮಾಡಿ. ಹೇಗಿದೆ ಮಂಜುನಾಥ್ ಅವರೇ? ಅವ್ರದ್ದು ಅದೊಂದೇ ಸ್ಮೈಲ್ ಅವ್ರು ಸಾಯೋವರೆಗೂ. ವಿಷ್ಣುಗೆ ಊಟ ಮಾಡಿಸ್ತಾ ಇದ್ದೀನಿ ಗೈಸ್, ಅನ್ನ ತಿನ್ನಿಸ್ತಾ ಇದ್ದೀನಿ ವಿಷ್ಣುಗೆ. ಅವ್ನು ನೋಡಿದ್ರೆ ತಿಂತಾನೆ ಇಲ್ಲ. ಏನೋ ಗ್ಯಾಸ್ಟ್ರಿಕ್ ಇಲ್ದಂಗೆ ಚೆನ್ನಾಗಿ ಮಾಡ್ತಾಳೆ. ನಾವು ಹಸಿದಾಕ್ ಮಾಡ್ತೀವಿ. ದಿಢೀರ್ ಅಂತ ಕೋಳಿ ಸರ್ ನಂಗೆ ನಿನಗೆ ಸರ್ಪ್ರೈಸ್ ಇರ್ಲಿ ಅಂತ ಬರಷ್ಟು. ಹೌದಾ? ಚೆನ್ನಾಗಿದೆ. ಸುಸ್ತಾಗಿ ಬಂದಿರ್ತೀಯಲ್ಲ ಅದಕ್ಕೆ. ಸುಸ್ತಾಗಿ ಬಂದಿರ್ತಾನೆ ಗೈಸ್. ಅಲ್ಲಿ ಹೋಗಿ ಕಾಂಪೌಂಡ್ ಕಟ್ಬಿಟ್ಟು ಬಂದಿದ್ದಾನಲ್ಲ ಸೈಟಲ್ಲಿ, ಸುಸ್ತಾಗಿ ಬಂದಿದ್ದಾನೆ. ಅದಕ್ಕೆ ಸ್ಪೆಷಲ್ ಕೋಳಿ ಸಾಂಬಾರು ಮಾಡೋದು. ಹೆಂಗಿದೆ ಸಾಂಬಾರ್? ಚಿಕನ್ ಸಾರ್ ಚೆನ್ನಾಗಿ ಮಾಡ್ತೀನಿ. ಚಿಕನ್ ಸಾರ್ ಚೆನ್ನಾಗಿ ಮಾಡ್ತೀಯ? ಹೌದಾ, ಇಷ್ಟ ಆಯ್ತಾ? ಯಾವಾಗ್ಲೂ ಅಷ್ಟೇ ಅಲ್ಲ? ಯಾವಾಗಲೂ ಅಷ್ಟೇ, ಇವಾಗ ಅಂತಲ್ಲ, ಸೇಮ್ ಟೇಸ್ಟ್. ಚೆನ್ನಾಗಿ ಚಿಕನ್ ಸಾರ್ ಯಾವಾಗಲೂ ಚೆನ್ನಾಗಿ ಮಾಡ್ತೀವಿ. ಓಕೆನಾ? ಜನಗಳು ಮಾಡ್ಕೊಂಡು ತಿನ್ಬೋದಾ? ಹೆಂಗ್ ಹೇಳ್ತೀಯ? ಜನಗಳೆಲ್ಲ ಎಲ್ಲ ಮಾಮೂಲಿ ಡೈಲಿ ಮಾಡೋದು, ಮನೇಲಿ ಏನ್ ಮಾಡ್ತಾರೆ ತಿನ್ಬೋದು. ಚೆನ್ನಾಗಿರುತ್ತಲ್ಲ? ಚೆನ್ನಾಗೈತಲ್ಲ, ಸಖತ್ತಾಯ್ತು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಗೈಸ್ ನನ್ ಗಂಡ ಇಷ್ಟ ಚೆನ್ನಾಗೈತೆ ಅಂತ ಹೇಳಿದ್ದು. ಅದು ಚೆನ್ನಾಗೈತಲ್ಲ ಸಖತ್ತಾಗೈತೆ ಅಂತ ಹೇಳಿದ್ ಫಸ್ಟ್ ಟೈಮ್. ನೋಡಪ್ಪ, ನಾನು ಸುಳ್ಳು ಹೇಳ್ಕೊಂಡ್ ಇದ್ ಮಾಡಲ್ಲ. ಜೋರು ಪ್ಲೀಸ್. ಆಚೆ ಕಡೆ ಸಾಂಗ್ ಬೇರೆ ಹಾಕಿದೀನಿ. ನಾನು ಸುಳ್ಳು ಹೇಳ್ಕೊಂಡು ಏನು ಮಾಡಾಕವಲ್ಲ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಷ್ಟೇ, ಸಿಂಪಲ್. ಸಖತ್ತೈತಲ್ಲ ಗಾಯ್ಸ್? ನಮ್ದಂತ್ರ ಹೊಟ್ಟೆ ತುಂಬ ಊಟ ಆಯ್ತಪ್ಪ. ಇವಾಗ ಇವಳು ಕೇಳೋದು ಸರ್ತಿ. ಹೆಂಗಿದೆ ಮೇಡಮ್? ಏನಿಲ್ಲ ಗೈಸ್, ಮುದ್ದೆ ಈ ತರ ತಗೊಂಡು ಕೋಳಿ ಸಾರಿಗೆ ಹಿಂಗೆಜ್ಜಿ ಹಿಂಗಿಟ್ಟು ನುಂಗಿದ್ರೆ ದೇವ್ರ ಸತ್ವಾಗ್ಲೂ ಸಿದ್ಧ ಆಯ್ತೀರಾ ಗೈಸ್. ಅಷ್ಟು ಸಖತ್ತಾಗಿದೆ. ಒಂದ್ಸತಿ ಪ್ಲೀಸ್ ಟ್ರೈ ಮಾಡಿ, ನನ್ಗೋಸ್ಕರ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ? ಸಖತ್ತಾಗಿದೆ ಗೈಸ್. ಅದರಲ್ಲೂ ಮುದ್ದೆ ತೋರ್ಸು. ಕೆಂಪು ರಾಗಿ ಮುದ್ದೆ. ಕೆಂಪು ರಾಗಿ ಹೆಂಗ್ ಬರುತ್ತೆ? ಬ್ಲ್ಯಾಕ್ ರಾಗಿ ಬರೋದು. ಕೆಂಪು ರಾಗಿನೂ ಬರುತ್ತೆ. ಆಮೇಲೆ ಈರುಳ್ಳಿ ಅವಾಗ ಆಮೇಲೆ ಅವಾಗ ಒಂದ್ ಸ್ವಲ್ಪ ಈ ರೀತಿ ಅದ್ವಾಗ ಬೆಂದಿರೋ ಪೀಸ್ನ ಸಾಂಬಾರ್ಗೆ ಇಟ್ಕೊಂಡು ಹೊಟ್ಟೆ ತುಂಬಾ ತಿಂದು ತೃಪ್ತಿಯಾಗಿ ಸಿಗ್ತೀನಿ ಗೈಸ್. ಅಷ್ಟೇ. ಬೇಡಮ್ಮ ನಿನಗೆ ಎಷ್ಟು ಅಂತ ನೋಡೋನು. ಅದ್ರಲ್ಲಿ ನಿನಗೆ ಎಷ್ಟು ಪರ್ಸೆಂಟ್ ಇದಾಯ್ತು? ನಮ್ಗೆ ಇವಾಗ ಒಂದು 10% ಅಲ್ಲಿ ನಮ್ಗೊಂದು 8-9% ಅಂತ ಆ ಥರ ಹೇಳಿದ್ರು. ನಿನ್ಗೆ ಆ ಥರ ಯಾಕಂದ್ರೆ ನೀನು ಮಾಡಿದ್ದು, ಯಾಕಂದ್ರೆ ನಿನಗೆ ಚಂದ ಅಲ್ವಾ? ನಾವು ಮಾಡಿ ನಮಗೆ ಚೆನ್ನಾಗಿರುತ್ತೆ. ಸೊ ನೀನ್ ಹೇಳ್ಬೇಕು. ಅದು ನಾನು ಹೇಳಿದ್ದೀನಲ್ಲ, ಚೆನ್ನಾಗಿದೆ ಅಂತ. 10 ಪಾಯಿಂಟಲ್ಲಿ ಇಲ್ಲೋಡ 10% ಅಲ್ಲಿ 9% ನಂದು. 1% ಯಾವತ್ತು ಯಾರಿಗೂ ಹೇಳಲ್ಲ. ಅಂದ್ರೆ 10 ಕೊಡು. ಆ ಥರ ಕೊಡಲ್ಲ. ನನ್ಗೂ ಅಷ್ಟೇ. 10ಗೆ 9 ಅಲ್ಲ, 10ಗೆ 10 ಬಿಕಾಸ್ ಏನು ಕಮ್ಮಿ ಆಗಿಲ್ವಲ್ಲ, ಏನು ಹೆಚ್ಚು ಕಮ್ಮಿ. ನೋಡಿ ಗೈಸ್, ಅವಳು ಬಿಟ್ಟೇ ಕೊಡಲ್ಲ ಅಂತಾಳೆ. ಏಯ್ ಆಕ್ಚುಲಿ ಏನ್ ಗೊತ್ತಾ ವಿಷ್ಣು, ನಾನು ಅಷ್ಟಿಲ್ದೆ ಜನಗಳನ್ನ ಆಯ್ ಗಾಯ್ಸ್ ಅನ್ನು ಆಯ್ ಗೈಸ್ ಗಾಯ್ಸ್ ಅನ್ನೋದೆಲ್ಲ ಕಲ್ತೇನೆ ಇವಾಗ. ಗೈಸ್ ನಿಮ್ಮ ಅಮ್ಮ ಮುತ್ತು ಕೊಡಪ್ಪ. ಕಿಸ್ ಕೊಡು. ಸ್ಟಿಕ್ಕರ್ ಕಿತ್ತ ತೋ ಇಲ್ಲ, ಅವ್ನು ಸ್ಟಿಕ್ಕರ್ ಕಿತ್ತು ಇವನ್ನ ಹಚ್ಕೊತಾವನಲ್ಲ. ಗೈಸ್ ಅನ್ನು ಗೈಸ್ ಗೈಸ್ ನೀನು ಹೊಟ್ಟೆ ತುಂಬ್ತಾ? ನಾನು ಫುಲ್ ಹೊಟ್ಟೆ ತುಂಬೆ. ನಾನು ಏಯ್ ಅಲ್ಲಿ ಕರೆಂಟ್ ಮುಡ್ತೇನೆ ನೋಡು. ನಿನ್ಗೋಸ್ಕರನೇ ಮಾಡಿದ್ದು. ನನಗೋಸ್ಕರ ಮಾಡ್ಬೇಕು, ಇನ್ಯಾರಿಗೋಸ್ಕರ ಮಾಡ್ತೀಯಮ್ಮ ತಾಯಿ? ನಾನು ಗೈಸ್ ಏನು ಗೊತ್ತಾ, ಇವತ್ತು ಚಿಕನ್ ಮಾಡಿಸಿದ್ದು, ನಾಳೆ ಶನಿವಾರ. ಓಕೆನಾ? ತಿನ್ನಕ್ಕಾಗಲ್ಲ, ಅದಕ್ಕೋಸ್ಕರ ಇವತ್ತರ ತಿಂದ್ರೆ ತೃಪ್ತಿಯಾಗಿ. ನಾನು ಮಾಡಿದ್ದು. ಯಾರೇನು ಮಾಡಿದ್ರೇನು, ತಿಂದಿದ್ದು ನಾನೇ ತಾನೆ. ಅಲ್ಲಿ ಅದು ಇಂಪಾರ್ಟೆಂಟ್ ಆಗಲ್ವಾ? ನಾ ತಿಂದಿಲ್ಲ ಅಂದ್ರೆ ನೀನು ಏನು ಮಾಡಿದ್ದು ವೇಸ್ಟ್ ಅಲ್ವಾ? ನೀನು ಒಬ್ಳೆ ಮಾಡಿ ಒಬ್ಳೆ ತಿನ್ನಕ್ಕಾಗಲ್ಲ. ತಿಂದು ಇನ್ನೊಬ್ರು ಕಮೆಂಟ್ರು ಕೊಟ್ಟರೆ ತಾನೇ ನಿನಗೆ ಅದು. ಹಂಗೆ ನಾನು ಹೇಳ್ತಾ ಇರೋದು. ಎಲ್ಲ ಕಟ್ಟ ಮಸಾಲ ಹಾಕಿ
ನೀವಷ್ಟು ಟ್ರೈ ಮಾಡಿ ತಿನ್ರಿ, Comment ಮಾಡ್ಕೊಂಡು ತಿಳಿಸಿ. ಚೆನ್ನಾಗಿ ತಿನ್ರಿ, ಕಮೆಂಟ್ ಆರಾಮಾಗಿರ್ರಿ. ತಿಂತೀನಿ ಬಿಡು. ತಿಂತೀಯಾ? ತಿನ್ನು, ನೀನ್ ಯಾರು ಹಿಡ್ಕೊಂಡಾರೆ? ಕಟ್ ಮಾಡಿ ನಂಗೆ ನಾಚಿಕೆ ಆಗುತ್ತೆ. ತಿನ್ನೋದಕ್ಕೆ ನಾಚಿಕೆನ? ಇಲ್ಲ ನೀನ್ ಕಟ್ ಮಾಡಿ ನಂಗೆ ನಾಚಿಕೆ ಆಗುತ್ತೆ. ಸರಿ ಗಾಯ್ಸ್, ಅವಳಿಗೇನೋ ನಾಚಿಕೆ ಅಂತೆ. ಊಟ ಮಾಡಿ ಸಿಗೋಣ. ಹೊಟ್ಟೆ ತುಂಬ ಊಟ ಮಾಡೋಣ ಆಯ್ತು. ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡು ಅಷ್ಟೇ ನಾವು ಹೇಳೋದು. ಸರಿ ಗಾಯ್ಸ್, ಸಿಗೋಣ. ಸೊ ಗೈಸ್ ಜಸ್ಟ್ ಈಗ ಊಟ ಆಯಿತು. ಈಗ ನಮ್ಮದು ಬೆಡ್ ಟೈಮ್. ಇಲ್ಲಿ ಮಗ ನೋಡಿದ್ರೆ ತೀಟೆ ಮಾಡ್ತಿದ್ದಾನೆ, ಅಪ್ಪ ನೋಡಿದ್ರೆ ಫೋನಲ್ಲಿ ಮುಳುಗೋಗಿದ್ದಾನೆ. ಏನು ಏನು ಟೈಮ್ ಆಗೋಯ್ತಲ್ಲ, ಮಲ್ತಾನೆ, ನಿದ್ದೆ ಬರ್ತದೆ. ಎಸ್ ಟೈಮ್ ಆಗಿಬಿಟ್ಟಿದೆ ಗೈಸ್, ಈಗ ಮಲಗಬೇಕು. ಇವಾಗ ಇವ್ನು ನೋಡಿದ್ರೆ ಇನ್ನೂ ಮಲಗಲ್ಲ ಗೈಸ್. 1 ಗಂಟೆ 12 ಗಂಟೆ ಆಗುತ್ತೆ ಅವ್ನು ಮಲಗೋಷ್ಟರಲ್ಲಿ. ನಾಳೆ ನೋಡಿದ್ರೆ ಶನಿವಾರ, ನಮ್ಮ ಮನೆ ವಾರ. ಮನೆ ವಾರ, ಬೇಗ ಎದ್ದೇಳಬೇಕು. ಹಾಯ್ ಮೇಡಮ್. ಹಾಯ್ ವಿಷ್ಣು, ಊಟ ಮಾಡ್ದ? ಊಟ ಮಾಡ್ದ? ಊಟ ಮಾಡಿದ್ರೆ ಮಲ್ಕೊಂತೀನಿ ಅಂತ ಹೇಳ್ತವನು ಅವನು. ಸರಿ ಗಾಯ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್. ಫುಲ್ಲು ಟೈರ್ಡ್ ಆಗಿದ್ದಾನೆ ಅಂಬಿ. ಅಂಬಿ ಫುಲ್ ಟೈರ್ಡ್ ಆಗಿದ್ದಾನಲ್ಲಪ್ಪ. ಅಪ್ಪ ಫುಲ್ ಟೈರ್ಡ್ ನೋಡಿ ಗೈಸ್. ಇಲ್ಲೆಲ್ಲ ಅಳ್ಳಿಟ್ಟವನೆ, ಇದೆಲ್ಲ ಎತ್ತಿಟ್ಟು ಈಗ ಮಲಗ್ಬೇಕು. ಅವ್ನು ಹಿಡ್ಕೊ ಅಂಬಿ, 1 ನಿಮಿಷ ಬರ್ತೀನಿ. ಅವ್ನು ಹಿಡ್ಕೊ. ಇಲ್ಲಿ ಇಬ್ರು ಗೆಸ್ಟ್ ಇದೆ. ಸೊ ಯಾರು ಏನು ಎತ್ತ ಅಂತ ಒಬ್ರನ್ನ ತೋರ್ಸಕ್ಕೆ ಲೈಟ್ ಹಾಕ್ಲೇಬೇಕು. ಲೋ ಅಣ್ಣ, ಲೋ ಅಣ್ಣ, ಏನ್ ಹಿಂಗ್ ಮಲಗಿದ್ಯಾ? ಹಾಯ್. ಮುಂದುವರೆ ಬ್ಲಾಗ್ ಗಾಯ್ಸ್ ಇವ್ರದ್ದು ಎಂಡ್ ಮಾಡ್ತಾ ಇರೋದು. ಇವಾಗ ಏನ್ ಮಾಡ್ತಾವ್ರೆ? ಬೆಳಗ್ಗೆ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ತಾವ್ರೆ? ಬೆಳಿಗ್ಗೆ ಎಲ್ಲ ಕಣೋ, ನೈಟ್ ಇವಾಗ ಸಂಜೆ 7:30 ಸ್ಟಾರ್ಟ್ ಮಾಡಿರೋದು. ಅನ್ನ ಮಾಡಿದ್ದೆ, ಹಾ ಸಂಜೆ ಮಾಡಿದ್ದ, ಅದು ಬೇರೆ ಬ್ಲಾಗು. ಇವಾಗ ಬೆಳ್ಳು ಕಾಣ್ತಿದೆ, ಟಾರ್ಚ್ ಹಾಕಿದ್ದೀನಿ. ಹಾಯ್ ಮಾಡು. ಎದಳು, ನೀಟಾಗಿ ಕುತ್ಕೋ, ಎಂಡ್ ಮಾಡೋಣ. ಎದಳು, ಹಂಗೆ ಮಾತಾಡು. ಎದಳು. ರಿವ್ಯೂ ಮೈಕೆ ಅಂತಿತ್ತು, ಇಟ್ಗೆ ಎಲ್ಲ ಎತ್ತಿ ಜನಗಳಿಗೋಸ್ಕರ ಎದಳಲ್ಲ ನೋಡಿ ಗೈಸ್. ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂಬಿಗೆ, ಸಬ್ಸ್ಕ್ರೈಬರ್ಸ್ ಮೇಲೆ ಲವ್ವೇ ಇಲ್ಲ. ಎದಳು ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇದು ಇದು ಒಳ್ಳೆ ಯೂಟ್ಯೂಬರ್ ಲಕ್ಷಣ. ಜನಕ್ಕೆ ಮರ್ಯಾದೆ ಕೊಡಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದು ಬರ ವಿಷ್ಣು. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆಗಲೇ ಊಟ ಮಾಡ್ಬೇಕಾದ್ರೆ ನನ್ನ ಮಗ ಸ್ಟಿಕ್ಕರ್ ಎಲ್ಲ ಕಿತ್ತು ಇದು ಮಾಡ್ತಾನೆ ಗೈಸ್. ಸೊ ಎಸ್ ಗೈಸ್, ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಲ್ಲೇ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ. ಸೊ ಗೈಸ್, ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಬಾಯ್ ಗೈಸ್, ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್. ವಿಶು ಬಾಯ್ ಅನ್ನು. ಬಾಯ್.